ಕಂಚಿಕೇರಿ ಅಂತೇಳಿ. ಸರ್ ನಿಮ್ಮ ಹೆಸರು? ಲೋಹಿತ್ ಅಂತ. ಲೋಹಿತ್ ಅಂತ. ನೀವು ಪ್ರೆಸೆಂಟ್ ಇವಾಗ ಟೊಮೊಟೊ ಗಿಡ ಬೆಳೆದಿದ್ದೀರಲ್ಲ? ಹೌದು. ನಾವು ಲಾಸ್ಟ್ ಟೈಮು ಬಂದ್ಬಿಟ್ಟು ನಿಮ್ಮದು ಟೊಮೊಟೊ ಗಿಡ ನೋಡ್ಕೊಂಡು ಹೋಗಿದ್ವಿ. ಟೊಮೊಟೊ ಗಿಡ ನೋಡ್ಕೊಂಡು ಹೋದಾಗ ಅಷ್ಟೊಂದು ಇವಾಗ ಡೆವಲಪ್ಮೆಂಟ್ ಆಗಿರ್ಬೋದು, ಗಿಡ ಏನು ಅಷ್ಟೊಂದು ಸಾಯ್ತಾ ಅದು ಎಲ್ಲ ಪ್ರಾಬ್ಲಮ್ ಇತ್ತು. ಇವಾಗ ನಾವೇನು ಮಾಡೋದು, ನಿಮ್ಗೆ ಒಂದ್ಸರಿ ವಿಸಿಟಿಂಗ್ ಮಾಡಿಬಿಟ್ಟು ಔಷಧಿ ಗೊಬ್ಬರ ಎಲ್ಲ ಕೊಟ್ಟೋಗಿದ್ವಿ. ಇವಾಗ ನಮ್ಮದು ಔಷಧಿ ಹೊಡೆದಿದ ಮೇಲೆ ನಿಮ್ಮದು ಗಿಡ ಏನು ಚೇಂಜಸ್ ಆಗಿದೆ? ನಮ್ದು ಮೊದ್ಲಿಗೆ ಗಿಡ ಇಲ್ಲಿದೆ ನೋಡ್ರಿ, ಈ ಟೈಪ್ ಆಗಿ ಬಹಳ ಗಿಡ ಸಾಯ್ತಾ ಇತ್ತು. ಓಕೆ. ಆಮೇಲೆ ಇದು ಈ ಔಷಧಿಗಳು ಸ್ವಲ್ಪ ಫ್ರೇಮ್ ಮಾಡಿದ್ಮೇಲೆ ಗಿಡ ಇವಾಗ ಮೊಗ್ಗು ಬಿಡುತ್ತೆ, ಮೊಗ್ಗು ಹೊಸ ಕುಡಿ ಚೆನ್ನಾಗಿಡ್ತಾ ಇದೆ. ಓಕೆ. ಆಮೇಲೆ ಸ್ವಲ್ಪ ಕಾಯಿ ಚೆನ್ನಾಗಿ ನಿಂತಿದೆ ಇವಾಗ ಔಷಧಿ ಫ್ರೇಮ್ ಮಾಡಿದ್ಮೇಲೆ. ಗಿಡ ಬಹಳ ಇಂಪ್ರೂವ್ಮೆಂಟ್ ಇದಾವೆ, ಸಾಯ ಅಂತ ಗಿಡಗಳು ಸ್ವಲ್ಪ ಇವಾಗ ಬಹಳ ಇಂಪ್ರೂವ್ಮೆಂಟ್ ಆಗಿದಾವೆ, ಪರವಾಗಿಲ್ಲ, ಔಷಧಿನ ಹೊಡಿಬಹುದು. ಓಕೆ. ಯಾವ ಔಷಧಿ ಹೊಡೆದ್ಮೇಲೆ ಇದು ಕಂಟ್ರೋಲ್ ಆಗಿದೆ? ಇದು ಇಲ್ಲಿ ನೀವು ಕೊಟ್ಟಿದ್ರಲ್ಲ, ಇದು ಈ ಔಷಧಿನ ಫ್ರೇಮ್ ಮಾಡಿದ್ವಿ. ಇದು ನಾವು ಕೊಟ್ಟಿರೋಂಥ ಅಗ್ರವರ ಪ್ಲಸ್ ಅಗ್ರವರ 82 ಹೊಡೆದ್ಮೇಲೆ ನಿಮ್ದೇನಾಯ್ತು, ಚೆನ್ನಾಗಿ ಬೆಳೆ. ಹೌದು, ಮೊಗ್ಗು ನಿಂತಿದೆ, ಮೊಗ್ಗು ಹೊಸ ಮೊಗ್ಗು ಕುಡಿ ಇಡ್ತಾ ಇದೆ, ಮೊಗ್ಗು ನಿಲ್ತಾ ಇದೆ. ಮತ್ತೆ ಆಮೇಲೆ ಗಿಡ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ನಾವು ಬೇರೆ ರೈತರಿಗೆಲ್ಲ ಕೊಡ್ಬೋದಲ್ಲ ಸರ್? ಕೊಡ್ಬೋದು. ಇದು ಬಹಳ ಜನ ರೈತರ ಆದಷ್ಟು ಎಲ್ಲರೂ ಇದನ್ನ ಹೊಸ ಕುಡಿ ಇಡೋದಕ್ಕೆ, ಮೊಗ್ಗು ಗಿಡಕ್ಕೆ ಇದು ಈ ಔಷಧಿನ ಯೂಸ್ ಮಾಡಬಹುದು. ಯಾಕಂದ್ರೆ ಭಾಳ 100% ಇದ್ರ ರಿಸಲ್ಟ್ ಐತೆ, ಬಂದೈತಿ, ಇದನ್ನ ನಾವು ನೋಡಿದೀವಲ್ಲ. ಹಂಗಾಗಿ ಅದಕ್ಕೋಸ್ಕರ ಹೇಳ್ತಿದ್ದೇನೆ, ರೈತರು ಇದನ್ನ ಯೂಸ್ ಮಾಡಬಹುದು, ಏನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು.